ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಲಾಸ್ಟ್ ಟೈಮು ಬೀನ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿ ಅಂತ ಗೊಬ್ಬರ ಹಾಕಿ ಎಲ್ಲ ಬೆಡ್ ಹಾಕಿದ್ವಿ. ಆದರೆ ಮಳೆ ಬಂದೆಲ್ಲ ಹೊಟ್ಟೋಯ್ತು. ಅದಕ್ಕೆ ಈ ಸಲ ಮದ್ದು ಹೊಡಿತಾ ಇದ್ದೀರಿ ಗೈಸ್. ಯಾವ ಮದ್ದು ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇದು 200 ಲೀಟ್ರ್ ಕಲಿಸ್ಕೊಂಡಿದ್ದಾರೆ ಗೈಸ್. ಒಂದು ಎಕರೆಗೆ ಸಾಲಲ್ಲ ಅಂತ 1 ಎಕರೆಗೆ 200 ಲೀಟ್ರ್ ಕಲಿಸ್ಕೊಂಡಿದ್ದಾರೆ. ಈ ರೀತಿ ತೋರಿಸ್ತೀನಿ ಗೈಸ್. ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇದು ಅಷ್ಟೇ ಸೇಮ್ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿ, ಚೆನ್ನಾಗಿ ಕಾಯಿ ಬಿಡಲಿ ಅಂತ ಇದನ್ನು ಯೂಸ್ ಮಾಡ್ತಾರೆ. ಸೊ ಪಾಪ ನಮ್ಮಿಬ್ಬರು ಅಣ್ಣಂದರು ಅವರೇ ಹೊಡಿತಿದ್ದಾರೆ. ಯಾಕಂದರೆ ಕೆಲಸದವ್ರು ಯಾರು ಬೇಡ ಅಂತ. ಅವ್ರಿಗೆ ಸುಮ್ಮನೆ ಇಲ್ಲ ಅಂದರೂ 800 ರೂಪಾಯಿ 700 ರೂಪಾಯಿ ಕೊಡಲೇಬೇಕು. ಅದಕ್ಕೆ ಯಾವುದು ಬೇಡ ಅಂತ ಪಾಪ ಅವರೇ ಹೊಡಿತಿದ್ದಾರೆ. ನಾನೇನು ಮಾಡ್ತಿದ್ದೀನಿ ಅಂದರೆ, ಅಲ್ಲಿಂದ ಇಲ್ಲಿ ಮದ್ದು ಎತ್ಕೊಂಬಂದು ಅವರು ಚಾರ್ಜಿಂಗ್ ಪಂಪಲ್ಲಿ ಹೊಡಿತಿದ್ದಾರೆ. ಅದಕ್ಕೆ ಹಾಕ್ತಾಯಿದ್ದೀನಿ ಗೈಸ್. ಸೊ ಬನ್ನಿ ನೋಡಿ ಹೆಂಗೆ ಹೊಡಿತಿದ್ದಾರೆ ಅಂತ. ಏನಾಯ್ತು ಅಂದರೆ, ವಿಪರೀತ ಗಾಳಿ ಮಳೆ, ಅದಕ್ಕೋಸ್ಕರ ಇದನ್ನು ಮದ್ದು ಹೊಡಿತಾ ಇರೋದು ಗೈಸ್. ಸೊ ಏನಂದರೆ, ನೆನ್ನೆ ಬಿದ್ದಿರೋ ಮಳೆಗೆ ಆ ಕಡೆ ಲೈನ್ ಕಂಬಗಳೆಲ್ಲ ಬಿದ್ದೋಗ್ಬಿಟ್ಟಿದೆ ಗೈಸ್. ಸೊ ಅದಕ್ಕೋಸ್ಕರ ನೀರಿದ್ದಿಲ್ಲ. ನಾನು ಇಲ್ಲಿಂದ ಅಲ್ಲೋಗಿ ಮೊನ್ನೆ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಕೆರೆ ತೋರಿಸಿದ್ನಲ್ಲ, ಅಲ್ಲೋಗಿ ಅಲ್ಲಿಂದ ನೀರು ಎತ್ಕೊಂಬಂದು ತುಂಬಿಸ್ಕೊಂಡು ಎಲ್ಲ ಹೊಡಿತಾ ಇದ್ದೀರಿ ಗೈಸ್. ಸೊ ಇಲ್ಲಿ ಸ್ವಲ್ಪ ಹೊತ್ತಿಗೆ ಇವಾಗ ತಾನೇ ದೀಪಾವಳಿ ಆಗೋಯ್ತು ಗೈಸ್. ಇಲ್ಲಿ ಫುಲ್ಲು ಡೂಮ್ ಅಂದ್ಬಿಡ್ತು ಗೈಸ್ ಇಲ್ಲಿ. ಸೊ ಇನ್ನೂ ಅದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಇವತ್ತು ನಾಳೆ ಆಗುತ್ತೆ ಗೈಸ್. ಸೊ ಅಷ್ಟರಲ್ಲಿ ಈ ಊರಲ್ಲಿ ಕರೆಂಟ್ ಇರಲ್ಲ. ಬಿಸಿಲು ಸ್ಟಾರ್ಟ್ ಆಗೋಯ್ತು. ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ವಿ ಗೈಸ್, 5 ಗಂಟೆಗೆ ನೀರೆಲ್ಲ ತುಂಬಿಸಿ ಅವಾಗೇ ಸ್ಟಾರ್ಟ್ ಮಾಡೋಣ ಹೊಡೆಯೋದು ಅಂತ. ಆದರೆ ಕರೆಂಟ್ ಇದ್ದಿಲ್ಲ. ಅದಕ್ಕೆ ಅಲ್ಲೋಗಿ ತುಂಬಿಸ್ಕೊಂಬಂದು ಎತ್ಕೊಂಬಂದು ಹಾಕೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ನೋಡಿ, ಇಷ್ಟೊತ್ತಿಗೆ ಬಿಸಿಲು ಸ್ಟಾರ್ಟ್ ಆಗೋಯ್ತು ಗೈಸ್. ನಾವು ಬೇಗ ಮುಗಿಸಾಕೋಣ ಅಂತ ನೋಡಿದ್ವಿ, ಆದರೆ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ ಗೈಸ್. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ಟಿಫನ್ ಬರುತ್ತೆ. ಮನೆಯಿಂದ ಅಲ್ಲ, ಇವತ್ತು ಸ್ಪೆಷಲ್ ಹೋಟ್ಲಿಂದ. ಸೊ ನೋಡಬೇಕು ಏನು ತರಿಸ್ತಿದ್ದಾರೋ. ಸ್ಪೆಷಲ್ ಅಂತ ಏನೋ ಹೇಳಿದರು. ಸೊ ಯಾವುದು ಬೇಡ ಅಂತ ನಾನೇ ಹೋಗಿ ಅಲ್ಲಿ ಹೋಟ್ಲಲ್ಲಿ ಹೋಗಿ ಚಿತ್ರಾನ್ನ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಕಾಲು ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಅದಕ್ಕೆ ಇಲ್ಲಿ ಬಂದು ಕಾಲು ತೊಳ್ಕೊಂಡು ಗೈಸ್, ಅವರು ಮನೆಯಿಂದ ಮಾಡಿಲ್ಲ, ಹೋಟ್ಲಿಂದ ಹೋಗಿ ತೊಗೊಂಬರೋಣ ಸ್ಪೆಷಲ್ ಇವತ್ತು ಅಂದರು. ನೋಡಿದ್ರೆ ನಾನೇನೋ ಬಿರಿಯಾನಿ ಕೊಡಿಸ್ತಾರೆ ಅಂದ್ಕೊಂಡಿದ್ದೆ, ನೋಡಿದ್ರೆ ಚಿತ್ರಾನ್ನ ಕೊಡಿಸ್ತಿದ್ದಾರೆ. ಸೊ ಬನ್ನಿ, ಅಲ್ಲೋಗಿ ಪಾರ್ಸಲ್ ಕಟ್ಟಿಕ್ಕಿದ್ದಾರಂತೆ. ಅಲ್ಲೋಗಿ ತಗೊಂಡು ಬಂದು ಅವ್ರಿಗೆಲ್ಲ ಕೊಟ್ಟು ನಾನು ಸ್ವಲ್ಪ ತಿನ್ನಬೇಕು ಗೈಸ್. ಸೊ ಬನ್ನಿ ಹೋಗೋಣ. ನೆನ್ನೆ ಬಿದ್ದಿರೋ ಜೋರು ಮಳೆಗೆ ನೋಡಿ, ರೋಡ್ ಸೈಡ್ ಕಟ್ಟಿರೋ ನೆಟ್ಟೆಲ್ಲ ಬಿದ್ದೋಗ್ಬಿಟ್ಟಿದೆ. ಇವಾಗ ಇದನ್ನು ಟಿಫನ್ ತಿನ್ಬಿಟ್ಟು ಇದನ್ನೆಲ್ಲ ಎತ್ತಿ ರೆಡಿ ಮಾಡಿಕ್ಬೇಕು. ಟಿಫನ್ ಆಯಿತು. ಇಲ್ಲಿ ಬಾಗ್ಲೂರಲ್ಲಿ ಹೋಟೆಲ್ ಕಂದ ವಿಲಾಸ್ ಅಂತ ಒಂದು ಹೋಟ್ಲಿತ್ತು. ಅಲ್ಲೋಗಿ ಟೊಮೆಟೊ ಬಾತು, ದೋಸೆ ಅಂತ ಎಲ್ಲ ಕಟ್ಸ್ಕೊಂಬಂದೆ. ಎಲ್ಲ ಟೇಸ್ಟ್ ಚೆನ್ನಾಗಿತ್ತು ಗೈಸ್, ಪರವಾಗಿದ್ದಿಲ್ಲ. ಇವಾಗ ಏನು ಕೆಲಸ ಅಂದರೆ, ತಿಂದಿದ್ದಾಯಿತು, ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ. ಅದನ್ನೋಗಿ ಸ್ವಲ್ಪ ರೆಡಿ ಮಾಡಿಬಿಟ್ಟು ಮುಂದೆ ಕೆಲಸ ಏನಿದೆ ನೋಡಬೇಕು ಗೈಸ್. ಸೊ ಬನ್ನಿ ಅಲ್ಲಿ ಹೋಗೋಣ. ತಾನೇ ಇದೆಲ್ಲ ಬಿದ್ದೋಗಿತ್ತು. ಇದನ್ನೆಲ್ಲ ಕ್ಲೀನಾಗಿ ಕಟ್ಟಿ ಮತ್ತು ರೋಡ್ ಸೈಡ್ ಇಲ್ಲೋದು ಎಲ್ಲ ಕಟ್ಟಿ ತಿರ್ಗಾ ಮಳೆ ಮುಚ್ಕೊಂಡಿದೆ ಗೈಸ್. ಇಷ್ಟೊತ್ತು ಬಿಸಿಲಿತ್ತು. ಈಗ ಮನೆ ಹತ್ರ ಫುಲ್ಲು ಮಳೆ ಮುಚ್ಕೊಂಡಿದೆ. ಸೊ ಮನೆ ಹತ್ರ ಹೋಗಿ ಫ್ರೆಶ್ ಅಪ್ ಆಗಬೇಕು ಗೈಸ್ ಫಸ್ಟು. ಇನ್ನು ಮಧ್ಯಾಹ್ನ 2 ಗಂಟೆ ಆಯಿತು, ಊಟ ಬೇರೆ ತಿಂದಿಲ್ಲ. ಮನೆ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ನಿಮ್ಗೆ ಸಿಗ್ತೀನಿ ಗೈಸ್. ಅವರೆಲ್ಲ ಪಾಪ ಕಷ್ಟ ಬಿದ್ದೆಲ್ಲ ಹೋಗ್ತಿದ್ದಾರೆ. ನೋಡಿ, ಇದನ್ನೆಲ್ಲ ಕ್ಲೀನಾಗಿ ಕಟ್ಟಿದ್ದೀವಿ. ತಿರ್ಗಾ ಬೇಕಂದ್ರೆ ತಿರ್ಗಾ ನೋಡಿ ಮಳೆ ಮುಚ್ಕೊಂಡಿದೆ. ತಿರ್ಗಾ ಜೋರಾಗಿ ಮಳೆ ಬಂದರೆ ತಿರ್ಗಾ ಕಿತ್ತೋಗುತ್ತೇನೋ. ಇದು ಗಟ್ಟಿಯಾಗಿ ಕಟ್ಟಿದ್ದೀವಿ. ಗೈಸ್ ಈಗ ತಾನೇ ಮನೆ ಹತ್ರ ಬಂದ್ವಿ.
ಸೊ ಮನೆ ಹತ್ರ ಬಂದು ಎಲ್ಲ ಊಟ ಎಲ್ಲ ತಿಂದಿದ್ದಾಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಹ್ಯಾವ್ ಎ ಗ್ರೇಟ್ ಡೇ ಗೈಸ್. ಬೈ ಗೈಸ್.